ಅತ್ಯಾಚಾರ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳು 10:30 ವೇಳೆಗೆ ಕರೆತರ್ತಾರೆ ಬೌರಿಂಗ್ ಹಾಸ್ಪಿಟಲ್ಗೆ ಅಂತ. ಹೊಳೆ ನರಸೀಪುರ ಕೇಸ್ನಲ್ಲಿ ಪ್ರಜ್ವಲ್ ಅವರನ್ನ ಅರೆಸ್ಟ್ ಮಾಡಿದೀವಿ ಅಂತ ತೋರಿಸಿದ್ದಾರೆ. ಹಿಂದೆ ಪ್ರಜ್ವಲ್ ಮೊಬೈಲ್ ಅನ್ನ FSLಗೆ ರವಾನೆ ಕೂಡ ಮಾಡಲಾಗುತ್ತೆ. ಪ್ರಜ್ವಲ್ ಮೊಬೈಲ್ ಡೇಟಾ ರಿಟ್ರೀವ್ಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಜೊತೆಗೆ ವಾಯ್ಸ್ ಸ್ಯಾಂಪಲ್ ಅನ್ನು ತೆಗೆದುಕೊಳ್ತಾರೆ ಅಧಿಕಾರಿಗಳು. 3 ಕೇಸ್ಗಳಲ್ಲೂ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಿ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ತಾರೆ. ಈವರೆಗೂ SIT ಸಂಗ್ರಹಿಸಿರುವ ಸಾಕ್ಷ್ಯವನ್ನು ಆಧರಿಸಿ ಕೋರ್ಟ್ನಲ್ಲಿ ವಾದವನ್ನು ಮಾಡಲಾಗುತ್ತೆ. ಇದು 2 ಆಯಾಮಗಳಿದೆ. ಪ್ರಜ್ವಲ್ ರೇವಣ್ಣ ಏನಾದರೂ ತಪ್ಪೊಪ್ಪಿಕೊಂಡ್ಬಿಟ್ರೆ ನಾನು ಮಾಡಿರ್ತಕ್ಕಂಥದ್ದು ತಪ್ಪು ಅಂತ ತನಿಖೆಯ ಹಾದಿ ತುಂಬ ಸುಲಭ ಆಗಿಬಿಡುತ್ತೆ. ಈಗಾಗಲೇ ಸಂತ್ರಸ್ತೆಯರ ಹೇಳಿಕೆ ಮತ್ತು ಇದು ಸಾಕ್ಷ್ಯಗಳು ಎಲ್ಲವನ್ನ ಸೇರಿಸಿ ಕೋರ್ಟ್ಗೆ ಚಾರ್ಜ್ ಶೀಟ್ ಹಾಕ್ಬಿಡ್ತಾರೆ. ನಾನೇನೂ ತಪ್ಪು ಮಾಡಿಲ್ಲ, ರಾಜಕೀಯವಾಗಿ ನನ್ನನ್ನು ಮುಗಿಸೋದಕ್ಕೆ ನಡೆಸಿರೋ ಷಡ್ಯಂತ್ರ ಇದು ಅಂತ ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ರಲ್ಲ ಪ್ರಜ್ವಲ್, ಅದೇ ಥರ ಏನಾದರೂ ಇಲ್ಲೂ ಹೇಳಿಕೆ ಕೊಟ್ಟರೆ ಆಗ ಪ್ರೂವ್ ಮಾಡಬೇಕಾಗಿ ಬರುತ್ತೆ ತಪ್ಪು ಇವರದ್ದೇ ಅಂತ. ಆಗ ವಾಯ್ಸ್ ಸ್ಯಾಂಪಲ್ ತಗೋತಾರೆ. ಆ ವಾಯ್ಸ್ ಸ್ಯಾಂಪಲ್ ಆ ವಿಡಿಯೋದಲ್ಲಿರೋ ವಾಯ್ಸ್ಗೆ ಮ್ಯಾಚ್ ಆಗುತ್ತಾ ಅಂತ FSL ಕಳಿಸ್ಕೊಡ್ತಾರೆ. ಆಮೇಲೆ ಪುರುಷತ್ವ ಪರೀಕ್ಷೆಯನ್ನು ನಡೆಸ್ತಾರೆ. ಇದೆಲ್ಲವೂ ಕೂಡ ಬೇರೆ ಬೇರೆ ಆಯಾಮಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡಿತಾ ಹೋಗೋಣ. ಮೂರ್ತಿ, ಇವಾಗ ಒಂದು ವಿಚಾರಣೆಯ ಸಂದರ್ಭದಲ್ಲಿ ತಪ್ಪೊಪ್ಪಿಕೊಂಡರೆ ಮುಂದಿನ ತನಿಖೆ ಹೆಂಗೆ, ತಪ್ಪೊಪ್ಪಿಕೊಳ್ಳದಿದ್ದರೆ ಮುಂದಿನ ತನಿಖೆ ಹೇಗಿರುತ್ತೆ ಅಂತ? ಅರವಿಂದ, ಯಾವುದೇ ಪ್ರಕರಣಗಳಲ್ಲಿ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಕರ್ತಂದಂತಹ ಸಂದರ್ಭದಲ್ಲಿ ಇಲ್ಲ ನಾವು ಮಾಡೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳೋದು ಕಾಮನ್ನು. ಇದನ್ನ ಪೊಲೀಸರು ಸಾಕಷ್ಟು ಬಾರಿ ಕೂಡ ಕೇಳಿ ಅವ್ರಿಗೂ ಮಂದಟ್ಟಾಗೋಗಿರುತ್ತೆ. ಇವ್ರು ಈಗ ಇದೇ ತರ ಹೇಳ್ತಾರೆ ಅಂತೇಳಿ. ಯಾವಾಗ ಆರೋಪಿತ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿ ತಪ್ಪು ಮಾಡಿದ್ದಾನೆ ಅನ್ನೋದಕ್ಕೆ ಒಂದಷ್ಟು ಸಾಕ್ಷಿಗಳನ್ನ ತಮ್ಮದೇ ಮೂಲದಲ್ಲಿ ಕಲೆ ಹಾಕೋ ಕೆಲಸವನ್ನ ಪೊಲೀಸರು ಮಾಡಿರ್ತಾರೆ. ಇಲ್ಲೂ ಕೂಡ SIT ಅಧಿಕಾರಿಗಳು ಅದೇ ಕೆಲಸವನ್ನ ಮಾಡಿದ್ದಾರೆ. ಅದು 164 ಹೇಳಿಕೆ ಇರ್ಬೋದು, ಈ ಹಿಂದೆ ಸ್ಪಾಟ್ ಬಜಾರ್ ನಡೆಸಿದಂತಹ ಸ್ಥಳಗಳಿರ್ಬೋದು, ಅಲ್ಲೆಲ್ಲ ಒಂದಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕೋ ಕೆಲಸವನ್ನ ಇದೀಗ SIT ಅಧಿಕಾರಿಗಳು ಮಾಡಿಟ್ಕೊಂಡಿದ್ದಾರೆ. ಈಗ ಅದರ ಆಧಾರದ ಮೇಲೆ ಕ್ವಶನ್ ಅನ್ನ ಕೇಳುವ ಕೆಲಸವನ್ನ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಮಾಡ್ತಾರೆ. ಪ್ರಜ್ವಲ್ ರೇವಣ್ಣ ಇಲ್ಲ, ನನಗೂ ಇದಕ್ಕೆ ಸಂಬಂಧವೇ ಇಲ್ಲ, ನಾನಲ್ಲ ಇದು, ಆ ವಿಡಿಯೋದಲ್ಲಿ ಇರ್ತಕ್ಕಂಥ ವ್ಯಕ್ತಿ ನಾನೇ ಅಲ್ಲ ಅನ್ನೋದಾದ್ರೆ ಆಯ್ತು, ನಿನ್ನ ಮೊಬೈಲ್ ಗಳನ್ನ ಕೊಡಪ್ಪ, ಯಾಕೆ ನಿನ್ನ ಮೊಬೈಲ್ ಅನ್ನ ಕೊಟ್ಟಿಲ್ಲ ಅನ್ನೋ ನಿಟ್ಟಿನಲ್ಲಿ ಕೇಳ್ತಾರೆ. ಅದಾದ ಬಳಿಕ ಇಂಥ ದಿನಗಳಲ್ಲೇ ಈ ರೀತಿ ಆಗಿದೆ, ಸಂತ್ರಸ್ತೆಯರು ನಿನ್ನ ಮೇಲೆ ಸುಖ ಸುಮ್ಮನೆ ದೂರನ್ನ ಕೊಡಕ್ಕೆ, ಆರೋಪವನ್ನ ಹೊರಿಸೋಕೆ ಅವ್ರಿಗೇನು ಹುಚ್ಚಿಡಿದ್ಯಾ, ಒಬ್ಬರಾದ್ರೇನೋ ಅನ್ಬೋದಾಗಿತ್ತು, 30ಕ್ಕೂ ಹೆಚ್ಚು ಸಂತ್ರಸ್ತೆಯರು ಈ ಪ್ರಕರಣದಲ್ಲಿ ಇದ್ದಾರೆ. ಈ ನಿಟ್ಟಿನಲ್ಲಿ ಕ್ವಶನ್ ಅನ್ನ ಮಾಡ್ತಾ ಹೋಗ್ತಾರೆ. ಇನ್ ಕೇಸ್ ಏನಾದ್ರು ಪ್ರಜ್ವಲ್ ರೇವಣ್ಣ ಅದು ನಂದೇ ಅಂತ ಹೇಳಿ ಒಪ್ಕೊಂಡಂತಹ ಸಂದರ್ಭದಲ್ಲಿ ಅದು ಬೇರೆ ರೀತಿಯಾಗಿ ತನಿಖೆಯನ್ನ ನಡೆಸ್ತಾರೆ. ಅಂದ್ರೆ ಅವ್ರನ್ನ ಕರೆದೊಯ್ತಾರೆ, ಅವ್ರ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಾರೆ. ಅದಾದ ಬಳಿಕ ಒಂದಷ್ಟು ಸ್ಪಾಟ್ ಬಜಾರ್ ಪ್ರಕ್ರಿಯೆಗಳನ್ನ ನಡೆಸ್ತಾರೆ, ಒಂದಷ್ಟು ಮೆಡಿಕಲ್ ಟೆಸ್ಟ್ ಗಳನ್ನ ಮಾಡಿಸ್ಕೊಂಡು ಇಟ್ಕೊಳ್ತಾರೆ. ಅಂದ್ರೆ ಅದು ಧ್ವನಿ ಪರೀಕ್ಷೆ ಇರ್ಬೋದು, ಅದ್ರ ಜೊತೆಗೆ ಈ ರೀತಿಯಾಗಿ ಪುರುಷತ್ವ ಪರೀಕ್ಷೆ ಇರ್ಬೋದು, ಎಲ್ಲವನ್ನ ಕೂಡ ಮಾಡಿಸಿ ಇಟ್ಕೊಳ್ತಾರೆ. ಆರೋಪಿ ಒಪ್ಕೊಳ್ಳದೆ ಇರ್ಲಿ, ಆದ್ರೆ ತನಿಖಾ ಕಾಲಘಟ್ಟದಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ, ಮುಂದೆ ಕೇಸು ಸ್ಟ್ರಾಂಗ್ ಹೋಗೋದಕ್ಕೆ ಯಾವೆಲ್ಲ ಎವಿಡೆನ್ಸ್ ಗಳು ಬೇಕೋ ಅವುಗಳನ್ನ ಕಲೆ ಹಾಕೋ ಕೆಲಸವನ್ನ SIT ಅಧಿಕಾರಿಗಳು ಮಾಡಲಿದ್ದಾರೆ. ಬಟ್ ಆ ಮೂಲ ಮೊಬೈಲ್ ಚಿತ್ರೀಕರಣ ನಡೆಸಲಾಗಿದೆ ಅಂತ ಹೇಳ್ತಕ್ಕಂಥ ಮೂಲ ಮೊಬೈಲ್ ಅದು ಇವಾಗ ಇಲ್ಲ, ಅವ್ರ ಹತ್ರ ಕಳುವಾಗಿದೆ ಅಂತ ಏನೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನೋ ಮಾಹಿತಿ ಇದೆ. ಇಂಥ ಸಂದರ್ಭದಲ್ಲಿ SIT ಅವ್ರು ಏನ್ ಮಾಡ್ತಾರೆ ಮೂರ್ತಿ? ಕಳೆದ 1.5 ವರ್ಷಗಳ ಹಿಂದೆ ಪ್ರಜ್ವಲ್ ರೇವಣ್ಣ ತಮ್ಮ ಮೊಬೈಲ್ ಕಳೆದೋಗಿದೆ ಅನ್ನೋ ನಿಟ್ಟಿನಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಅರವಿಂದ್, ಆ ಒಂದು ವಿಡಿಯೋ ಚಿತ್ರೀಕರಣವಾದಂತಹ ಮೊಬೈಲ್ ಏನಿದೆ, ಆ ಅಸಲಿ ಮೊಬೈಲ್ ಸಿಗ್ಬೇಕು. ಇಲ್ಲ ಅಂದ್ರೆ FSL ನಲ್ಲಿ ಆ ರಿಪೋರ್ಟ್ ಏನಿದೆ ಅದು ಪಾಸಿಟಿವ್ ಬರೋದಿಲ್ಲ, ಎಡಿಟೆಡ್ ಅನ್ನೋ ನಿಟ್ಟಿನಲ್ಲಿ FSL ನಿಂದ ರಿಪೋರ್ಟ್ ಬಂದ್ಬಿಡುತ್ತೆ. ಇಲ್ಲಿ ಪೆನ್ ಡ್ರೈವ್ಗಳು ಸಾಕಷ್ಟು ಸಿಕ್ಕಿದಾವೆ, ಅದ್ರ ಜೊತೆಗೆ ಸಾಕಷ್ಟು ಜನರ ಮೊಬೈಲ್ ಅಲ್ಲಿ ವಿಡಿಯೋಗಳು, ಅಶ್ಲೀಲ ವಿಡಿಯೋಗಳು ಹರಿದಾಡಿದೆ. ಇದೆಲ್ಲವನ್ನ FSL ಗೆ ಕಳ್ಸಿದ್ರು ಕೂಡ FSL ನಲ್ಲಿ ಎಡಿಟೆಡ್ ಅನ್ನೋ ನಿಟ್ಟಿನಲ್ಲಿ ರಿಪೋರ್ಟ್ ಬಂದ್ಬಿಡುತ್ತೆ. ಹೀಗಾಗಿ ಮೂಲ ಮೊಬೈಲ್ ಅಂದ್ರೆ ಚಿತ್ರೀಕರಣವನ್ನ ಮಾಡಿದಂತಹ ಮೊಬೈಲ್ ಯಾವುದಿದೆ ಆ ಮೊಬೈಲ್ ಅನ್ನ ಪತ್ತೆ ಮಾಡೋದಕ್ಕೆ ಇದೀಗ SIT ಅಧಿಕಾರಿಗಳು ಹರಸಾಹಸವನ್ನ ಪಡ್ತಿದ್ದಾರೆ. ಹೀಗಾಗಿ ತಾವು ಬಳಸ್ತಿದ್ದಂತಹ ಪರ್ಸನಲ್ ನಂಬರ್ ಬಳಸ್ತಿದ್ದಂತಹ ಮೊಬೈಲ್ ಅನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ SIT ಅಧಿಕಾರಿಗಳು ತಾಕೀತ್ ಮಾಡಿದ್ದಾರೆ. ಕೊಡ್ಲಿಲ್ಲ ಅನ್ನೋದಾದ್ರೆ ಕೋರ್ಟ್ ನಲ್ಲಿ ಅದನ್ನ ಕೂಡ SIT ಅಧಿಕಾರಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಆರೋಪಿ ತನಿಖೆಗೆ ಸಹಕಾರವನ್ನ ಕೊಡ್ತಿಲ್ಲ, ಆತ ತನ್ನ ಮೊಬೈಲ್ ಗಳನ್ನ ಕೊಡ್ತಿಲ್ಲ, ಕೇಸಿಂದ ಬಚಾವಾಗೋದಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾನೆ. ಈ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಕೋರ್ಟ್ ನ ಗಮನಕ್ಕೆ ತರುವ ಕೆಲಸವನ್ನ ಮಾಡಲಿದ್ದಾರೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಮೂರ್ತಿ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಈಗ 1.5 ವರ್ಷದ ಹಿಂದೆ ಒಂದು ಇಂಜಂಕ್ಷನ್ ಆರ್ಡರ್ ತರ್ತಾರೆ ಪ್ರಜ್ವಲ್ ರೇವಣ್ಣ, ಅಂದರೆ ಮಾಧ್ಯಮಗಳು ಏನು ಪ್ರಸಾರ ಮಾಡಬಾರ್ದು ಅಂತ. ಆಗಲೇ ಅವರು ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ, ನನ್ನ ಮೊಬೈಲನ್ನು ಯಾರೋ ಕದ್ದು ಅದರಲ್ಲಿರ್ತಕ್ಕಂಥ ವಿಡಿಯೋಗಳನ್ನು ಎಡಿಟ್ ಮಾಡಿ ಅದನ್ನು ಹರಿಬಿಟ್ಟು ನನ್ನ ತೇಜೋವಧೆ ಮಾಡುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ. ಅದು ಹಳೇ ಕತೆ, 1.5 ವರ್ಷದ ಹಿಂದಿನ ಕತೆ. ಆ ಮೂಲ ಮೊಬೈಲ್ ಸಿಕ್ಕಿದ್ರೆ ಮಾತ್ರ ಈ ಪ್ರಕರಣದಲ್ಲಿ ದೊಡ್ಡ ಒಂದು ಯಶಸ್ಸು SIT ಅವರಿಗೆ ಸಿಕ್ಕಂತೆ. ಅದಿಲ್ಲ ಅಂತಂದರೆ ಕಷ್ಟ, ಯಾಕಂದರೆ ಬೇರೆ ಯಾವುದೇ ಆದರೂ ಎಡಿಟೆಡ್ ಅಂತ ಹೇಳಿಬಿಡ್ತಾರೆ. FSL ರಿಪೋರ್ಟ್ ಕೂಡ ಪಾಸಿಟಿವ್ ಬರಲ್ಲ. FSL ರಿಪೋರ್ಟ್ ಪಾಸಿಟಿವ್ ಬರಲಿಲ್ಲ ಅಂದಮೇಲೆ ನೀವು ಧ್ವನಿ ಪರೀಕ್ಷೆ ಮ್ಯಾಚ್ ಮಾಡಿ ಏನು ಪ್ರಯೋಜನ? ವಿಡಿಯೋನೇ ಎಡಿಟೆಡ್ ಅಂದಮೇಲೆ ಅದರಲ್ಲಿ ಧ್ವನಿನೂ ಎಡಿಟೆಡ್ ಅಂತಲೇ ಆಗ್ಬಿಡುತ್ತೆ.
ಹಾಗಾಗಿ ಈಗ ಮೂಲ ಮೊಬೈಲ್ಗೋಸ್ಕರ ಹರಸಾಹಸವನ್ನು ಪಡಬೇಕಾಗುತ್ತೆ SIT ಅವರು. ಅದು ಕಳುವಾಗಿದೆ ಅಂತ 1.5 ವರ್ಷದಿಂದನೇ ಇವರು ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಅದು ಇಲ್ಲದೇ ಯಾವ ರೀತಿ ಇವರು ಪ್ರಜ್ವಲ್ ಅವರು ಅಪರಾಧಿ ಅಂತ ಬಿಂಬಿಸೋದಕ್ಕೆ ಹೋಗ್ತಾರೆ, ಯಾವ ಥರ ಇವರು ತಪ್ಪು ಮಾಡಿದ್ದಾರೆ ಅಂತ ಪ್ರೂವ್ ಮಾಡ್ತಾರೆ, ಏನೇನು ಸಾಕ್ಷಿಗಳನ್ನು ಕಲೆ ಹಾಕ್ತಾರೆ, ಅದು ಬಹಳ ಮುಖ್ಯ. ಸಂತ್ರಸ್ತೆಯರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಬಹಳ ಮುಖ್ಯ. ಸಂತ್ರಸ್ತೆಯರು ಇವರನ್ನ ಗುರುತಿಸಬೇಕು. ಹೌದು, ಈತನೇ ಪ್ರಜ್ವಲ್ ರೇವಣ್ಣ, ಈತನೇ ನನಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು, ದೌರ್ಜನ್ಯ ಸಿಗಿರ್ತಕ್ಕಂಥದ್ದು ಅಂತ ಹೇಳಬೇಕು. ಆ ಸಾಕ್ಷಿಗಳನ್ನು ಬಲವಾಗಿಟ್ಕೊಂಡು ಬೇಕಾದರೆ ಕೋರ್ಟ್ನಲ್ಲಿ ವಾದಗಳನ್ನು ನಡೆಸಬಹುದು. ಬಟ್ ಇದೆಲ್ಲವೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಹೇಳಿಕೆಗಳ ಮೇಲೆ ನಿಂತಿದೆ. ಏನು ಸ್ಟೇಟ್ಮೆಂಟ್ ಕೊಡ್ತಾರೋ ಅವರು, ತಪ್ಪೊಪ್ಕೊಂಡ್ಬಿಡ್ತಾರಾ ಅಥವಾ ಇಲ್ಲ ನಾನು ಏನೂ ಮಾಡೇ ಇಲ್ಲ, ಇದು ರಾಜಕೀಯ ಷಡ್ಯಂತ್ರ ಪಿತೂರಿ ಅಂತಾರ, ಇದೆಲ್ಲ ದೊಡ್ಡ ಚಾಲೆಂಜ್ SIT ಅವ್ರ ಮೇಲಿದೆ. ಇಲ್ಲಿ ತನಕ ಒಂದು ಹಂತ SIT ಅವರಿಗೆ, ಇನ್ನು ಮುಂದಕ್ಕೆ ಪ್ರೂವ್ ಮಾಡಬೇಕು SIT ಅವರು ಆತ ತಪ್ಪು ಮಾಡಿದ್ದಾನೆ ಅಂತ. ಆ ನಿಟ್ಟಿನಲ್ಲಿ ಈಗ ತನಿಖೆಗಳು ಮುಂದುವರಿತಾ ಹೋಗಬೇಕಾಗುತ್ತೆ.